ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಈ ದಿನ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಅಂದರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಯಾವುದೇ ರಿಕ್ರೂಟ್ಮೆಂಟ್ ಅಲ್ಲ. ಬದಲಾಗಿ ಇದು ನಮಗೆ ದಿನನಿತ್ಯ ಬೇಕಾಗಿರುವಂಥದ್ದು. ಅದೇನೆಂದರೆ GST. ಸೊ ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಮೊದಲಿಗೆ GSTಯಲ್ಲಿ 4 ಸ್ಲ್ಯಾಬ್ಸ್ ಇತ್ತು: 5%, 12%, 18% ಮತ್ತು 28% ಅಂತ. ಸೊ ನಿನ್ನೆ ದಿನ ಏನಾಯಿತು, GST ಕೌನ್ಸಿಲ್ ಮೀಟಿಂಗ್ ಇತ್ತು. ನನ್ನ ಮೊನ್ನೆ ನಿರ್ಮಲಾ ಸೀತಾರಾಮನ್, ಫೈನಾನ್ಸ್ ಮಿನಿಸ್ಟ್ರು, ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ಎಲ್ಲ ರಾಜ್ಯದ ಮುಖ್ಯಸ್ಥರು ಅಲ್ಲಿ ಭಾಗಿಯಾಗಿದ್ದರು. ವಿಪರ್ಯಾಸ ಏನಂದರೆ ಯಾರು ಕೂಡ ಅದನ್ನು ಅಪೋಸ್ ಮಾಡಿಲ್ಲ. ಸೊ ಅಪೋಸ್ ಇನ್ ದ ಸೆನ್ಸ್ ಹಿಂದೆ ಮಾತಾಡಿದರೆ ನೇರವಾಗಿ ಯಾರು ಕೂಡ ಅಪೋಸಿಷನ್ ಮಾಡಿಲ್ಲ. ಯಾರು ಕೂಡ ಅಪೋಸ್ ಮಾಡದಿರೋದ್ರಿಂದ ಅದು ಒಕ್ಕೂರಲಾಗಿ ವೋಟಿಂಗ್ ಆಗಿ ಏನಾಗಿದೆ, ಅಕ್ಸೆಪ್ಟ್ ಆಗೋಗಿದೆ. ಸೊ ಹಾಗಾದರೆ GST 4 ಸ್ಲ್ಯಾಬ್ ಇದ್ದಿದ್ದನ್ನು ಎಷ್ಟು ಸ್ಲ್ಯಾಬಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ಓನ್ಲಿ 2 ಟ್ಯಾಬ್ಸು. ಒಂದು 5%, ಇನ್ನೊಂದು 18%, ಎರಡೇ ಸ್ಲ್ಯಾಬು. ಸೊ ಮೊದಲಿಗೆ 5, 12, 18, 20% ಇತ್ತಲ್ಲ, ಅದು ಇನ್ಮೇಲೆ ಇರೋದಿಲ್ಲ. ಸೊ ಹಾಗಾದರೆ ಎಷ್ಟು ಸ್ಲ್ಯಾಬ್ಸ್ ಇರುತ್ತೆ? 5 ಮತ್ತು 18% ಎರಡೇ ಸ್ಲ್ಯಾಬ್ ಇರುತ್ತೆ. ಸೊ ಇದು ಕೆಲವೊಂದಕ್ಕೆ 0 ಟ್ಯಾಕ್ಸು ಕೂಡ ಅಂತ ಅನೌನ್ಸ್ ಮಾಡಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು. ಅದೇನು ಅಂತ 1 by 1 ಡೀಟೇಲ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಂದಕ್ಕೆ 40% ಇದೆ, ಅದು ಸ್ಪೆಷಲ್ ಟ್ಯಾಕ್ಸ್ ಆಗುತ್ತೆ. ಯಾವುದಕ್ಕೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ನನಗೆ ತಿಳಿದ ಮಟ್ಟಿಗೆ ಯಾವ್ಯಾವೆಲ್ಲ ಐಟಮ್ಸ್ ಕಡಿಮೆ ಆಗುತ್ತೆ, ಯಾವ ಐಟಮ್ ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ 90% ದಿನಬಳಕೆ ವಸ್ತುಗಳಿಂದವಲ್ಲ, ಆಲ್ಮೋಸ್ಟ್ ತುಂಬಾ ರೇಟ್ ಕಡಿಮೆ ಆಗುತ್ತೆ. ಇದೇನು ಮಾಧ್ಯಮ ವರ್ಗದ ಜನಗಳಿದಾರಲ್ಲ, ಅವರಿಗೆ ಆಲ್ಮೋಸ್ಟ್ ತುಂಬ ಉಳಿತಾಯನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ GST ಸ್ಲ್ಯಾಬ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವ. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಏನು ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಲೈಫ್ ಇನ್ಶೂರೆನ್ಸು, ಇದಕ್ಕೆಲ್ಲ ಮೊದಲಿಗೆ ಎಷ್ಟಿತ್ತು? 18% ಸ್ಲ್ಯಾಬ್ ಇತ್ತು. ಸೊ ಈಗ ಸೆಪ್ಟೆಂಬರ್ 22ನೇ ತಾರೀಕಿಂದ ಯಾರಾದರೂ ಹೊಸದಾಗಿ ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಮತ್ತು ಟರ್ಮ್ ಇನ್ಶೂರೆನ್ಸ್ನ ಯಾರಾದರೂ ಮಾಡಿಸೋದು ಇದ್ದರೆ ಅದಕ್ಕೆ ಯಾವುದೇ ಥರ ಟ್ಯಾಕ್ಸ್ ಇಲ್ಲ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಸರ್ ಈಗ ಹಾಗಾದರೆ ಮಾಡಿಸೋದು ಬೇಡವಾ? ಸೊ ಇನ್ಶೂರೆನ್ಸ್ ಕಂಪ್ನಿಯವರು ಹೋದ ವಾರ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಏನು, ಆಫ್ಟರ್ ಸೆಪ್ಟೆಂಬರ್ 22 ಎಲ್ಲ ಇನ್ಶೂರೆನ್ಸ್ನ EI ರೇಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ. ಸೊ ನೀವು ಯಾವಾಗ ಮಾಡಿದರೆ ನೆಕ್ಸ್ಟ್ ಏನು ಸ್ಲ್ಯಾಬ್ ಇತ್ತಲ್ಲ, ಅದು ಕಡಿಮೆ ಆಗ್ಬೋದು, ಹೋಗ್ತಾ ಏನೇ ಕಡಿಮೆ ಆಗುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ನಾನು ನಂತರ ಮಾಡ್ತೀನಿ ಅಂದರೆ ಬೇಡ, ಇವಾಗೂ ಕೂಡ ಮಾಡ್ಕೊಳ್ಳಿ, ನಿಮಗೆ ಲಾಭ ಆಗುತ್ತೆ ಮುಂದೆ. ಸೊ ಅದಕ್ಕೆಲ್ಲ ಏನು 0% ಟ್ಯಾಕ್ಸ್. ಇದು ಯಾವಾಗ? ಸೆಪ್ಟೆಂಬರ್ 22 ಅಪ್ಲೈ ಆಗುತ್ತೆ. ಅಲ್ಲಿವರೆಗೂ ಮುಂದಿನ ಹಿಂದೆ ಏನಿತ್ತು ಸ್ಲ್ಯಾಬ್ಸು, ಅವೇ ಸ್ಲ್ಯಾಬ್ಸು ಅಪ್ಲೈ ಆಗುವಂಥದ್ದು. ಇದಾದಮೇಲೆ ನಿಮ್ಮ ವೆರಿ ಫೇವ್ರೆಟ್ಟು ಸ್ಮಾರ್ಟ್ ಫೋನ್ಸ್ಗಳಿಗೆ ಯಾವುದೇ ಥರ ಏನು ಡಿಸೈಡ್ ಆಗಿಲ್ಲ. ಮುಂದಿನ GST ಕೌನ್ಸಿಲ್ ಮೀಟಿಂಗ್ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ ಪ್ರೆಸೆಂಟ್ ಅದು 18% ಸ್ಲ್ಯಾಬಲ್ಲಿ ಇದೆ. ಸೊ ಮುಂದೆ ಡಿಸ್ಕಷನ್ ಆಗ್ಬೋದು. ಸೊ ಸ್ಮಾರ್ಟ್ ಫೋನ್ ಮೇಲೆ ಯಾವುದೇ ಕಡಿತವನ್ನು ಮಾಡಿಲ್ಲ, ಅದು ಹೇಗಿದೆಯೋ ಹಾಗೆ ಇದೆ. ಉಳಿದ ಹಾಗೆ ನಮ್ಮ ಡೈಲಿ ಲೈಫಲ್ಲಿ ಏನು 2 ವೀಲರ್ಸ್ ಅಂತ ನಾವೇನಿದ್ದೀವಲ್ಲ, 2 ವೀಲರ್ಸ್ ಇದೆಯಲ್ಲ, ಸೊ 350 cc ಕಡಿಮೆ ಇರುವಂಥ 2 ವೀಲರ್ಸ್ ಮೇಲೆ ಎಷ್ಟು ಸ್ಲ್ಯಾಬ್ ಕಡಿಮೆ ಆಗುತ್ತೆ ಅಂದರೆ, ಸೊ ಮೊದಲಿಗೆ ಎಷ್ಟಿತ್ತದು? 250 cc ಕಡಿಮೆ ಇರೋದು. ಸೊ ಮೊದಲಿಗೆ 28% ಇತ್ತು. ಸೊ ಇವಾಗ 18%ಗೆ ಬರುತ್ತೆ, 18% ಸ್ಲ್ಯಾಬಿಗೆ ಬರುತ್ತೆ. ಅದು ಹಾಗೆ ಅದರ ಥರನೇ 250 cc ಅಂದರೆ ಇವೆಲ್ಲ ಬುಲೆಟ್ ಕಾರ್ಗಳು, ಬುಲೆಟ್ ಗಾಡಿಗಳೆಲ್ಲ ಇದಾವಲ್ಲ, ಅವೆಲ್ಲ ಆಲ್ಮೋಸ್ಟ್ ಜಾಸ್ತಿನೇ. ಆಲ್ಮೋಸ್ಟ್ ಅವೆಲ್ಲ 40% ಇದಕ್ಕೆ ಹೋಗುತ್ತೆ. ಮೊದಲಿಗೆಲ್ಲ ಸೆಸ್ ಎಲ್ಲ ಆ್ಯಡ್ ಮಾಡಿದರೆ ಜಾಸ್ತಿನೇ ಆಗ್ತಾ ಇತ್ತು, 3%, 4%, ಕೆಲವೊಂದು 10%, ಕೆಲವೊಂದು 15% ಕೂಡ ಆ್ಯಡ್ ಆಗಿ ಬರ್ತಾ ಇತ್ತು. 350 cc ಅಂದರೆ 350 cc ಕಡಿಮೆ ಇರುವಂಥ 2 ವೀಲರ್ಗಳ ಮೇಲೆ ಮೊದಲಿಗೆ ಏನಿತ್ತು GST ಸ್ಲ್ಯಾಬು, ಅದು ಕಡಿಮೆಯಾಗಿ 18%ಗೆ ರೆಡ್ಯೂಸ್ ಆಗುತ್ತೆ. ಇದರಿಂದ ಆಲ್ಮೋಸ್ಟ್ ತುಂಬಾ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಕಾರ್ಗಳಂತ ಬಂದರೆ, ಪೆಟ್ರೋಲ್ ಕಾರು ಮತ್ತು ಡೀಸೆಲ್ ಕಾರ್ಗಳ ಮೇಲೆ, ಪೆಟ್ರೋಲಲ್ಲಿ CNG ಇರ್ಬೋದು, ಹೈಬ್ರಿಡ್ CNG ಇರ್ಬೋದು, ಅವೆಲ್ಲ 1200 cc ಕಡಿಮೆ ಇರುವಂಥ ಕಾರ್ಗಳು,
ಆಮೇಲೆ ಡೀಸೆಲಲ್ಲಿ 1500 cc ಕಡಿಮೆ, ಆಮೇಲೆ ಆ ಕಾರ್ನ ಲೆಂತು 4 ಮೀಟರ್ ಗಿಂತ ಕಡಿಮೆ ಇದ್ದರೆ ಆ ಕಾರ್ಗಳು ಕೂಡ ಎಷ್ಟು 18% ಸ್ಲ್ಯಾಬಲ್ಲಿ ಬರುವಂಥದ್ದು. 18% ಸ್ಲ್ಯಾಬ್, ಮೊದಲಿಗೆ 28% ಸ್ಲ್ಯಾಬಲ್ಲಿತ್ತು. ಫಾರ್ ಎಕ್ಸಾಂಪಲ್ 8 ಲಕ್ಷ ರೂಪಾಯಿ ಇದೆ ಒಂದು ಕಾರು ಅಂದರೆ 28% ಕ್ಯಾಲ್ಕುಲೇಟ್ ಮಾಡಿ ಅರೌಂಡ್ ಲ್ಯಾಕ್ಸ್ ಟುಗೆದರ್ ಸೇವ್ ಆಗುತ್ತೆ ಈ ಒಂದು ನಿರ್ಧಾರದಿಂದ. ನೆಕ್ಸ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗು, ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ನ ತಗೊಳ್ತಾ ಇದ್ದೀವಿ ಇನ್ಮೇಲೆ ಆಫ್ಟರ್ ಸೆಪ್ಟೆಂಬರ್ 22 ಅವರಿಗೆ ವೆದರ್ ಇಟ್ ಈಸ್ ಕಾರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅದ್ರ ಮೇಲೆ ಓನ್ಲಿ 5%, ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಓನ್ಲಿ 5% GST ಮಾಡಿರುವಂಥದ್ದು. ಇದು ಒಂದು ಬಂಪರ್ ಲಾಟ್ರಿ. ಆಮೇಲೆ ಡೈಲಿ ಲೈಫಿಗೆ ನಾವೇನೆಲ್ಲ ಐಟಮ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ 5% ಸ್ಲ್ಯಾಬ್ಗೆ ಬರುವಂಥದ್ದಿದೆ. ಕೆಲವೊಂದಕ್ಕೆ ಅಂತೂ 0 ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಾವು ದಿನನಿತ್ಯಕ್ಕೆ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೆ ಏನೆಲ್ಲ ಬಳಸ್ತೀವಿ, ಹಾಲಾಗಿರ್ಬೋದು, ಟೆಟ್ರಾ ಪ್ಯಾಕೆಟ್ ಹಾಲಾಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಆಮೇಲೆ ಸ್ಟೇಷನರಿ ಐಟಮ್ಸ್ಗಳು ಇದೆಯಲ್ಲ, ನೋಟ್ಬುಕ್ಕು, ಇರೇಸರು, ಸ್ಟೂಡೆಂಟ್ ಲೈಫಿಗೆ ಏನೆಲ್ಲ ಬೇಕು ಅವೆಲ್ಲದ್ರ ಮೇಲೂ ಕೂಡ ಟ್ಯಾಕ್ಸನ್ನು 0 ಮಾಡಬೇಕು ಅಂತ ಮಾಡಿದ್ದಾರೆ. ಇನ್ನು ನಿಮಗಿನ್ನು ಏನು AC, ಏರ್ ಕಂಡೀಷ್ನರು, TV, ಮಾನಿಟರ್ಸು, ಪ್ರಾಜೆಕ್ಟರ್ಸು, ಡಿಶ್ ವಾಷಿಂಗು, ಆಮೇಲೆ ಆಂಬ್ಯುಲೆನ್ಸು, ಇವೆಲ್ಲವೂ ಕೂಡ ಮೊದಲಿಗೆ 18% ಇತ್ತು, ಈಗ 18% ಸ್ಲ್ಯಾಬಿಗೆ ಬರುತ್ತೆ. ಸೊ ಮೊದಲಿಗೆ 100ಕ್ಕೆ 28 ರೂಪಾಯಿನ ಕಟ್ಟೋ ಅಂಥದ್ದಕ್ಕೆ ಈಗ 18 ರೂಪಾಯಿ ಕಟ್ತಾ ಇದೆ. ಅರೌಂಡ್ ನಾವು 10 ರೂಪೀಸ್ನ ಸೇವ್ ಮಾಡ್ತೀವಿ 100 ರೂಪಾಯಿಗೆ. ಅಂದರೆ 1000 ರೂಪಾಯಿಗೆ ಎಷ್ಟಾಯಿತು, 100 ಆಯಿತು, 1 ಲಕ್ಷಕ್ಕೆ ಲೆಕ್ಕ ಹಾಕಿ. ಸೊ ಆಲ್ಮೋಸ್ಟ್ ಸೇವ್ ಆಗುತ್ತೆ. ಇನ್ನೇನು 3 ವೀಲರ್, ಬಸ್ಸು, ಟ್ರಕ್ಕು, ಸೋಪು, ಹೇರ್ ಆಯಿಲು, ಹೇರ್ ಆಯಿಲ್ ಮೇಲೆ 5% ಅಂತ ಮಾಡಿದ್ದಾರೆ. ಶಾಂಪೂ ಆಗಿರ್ಬೋದು ಅವೆಲ್ಲ. 3 ವೀಲರು, ಬಸ್ಸು, ಟ್ರಕ್ಕು ಇವುಗಳ ಮೇಲೆಲ್ಲ 18% ಸ್ಲ್ಯಾಬ್. ಮೊದಲಿಗೆ 28% ಇತ್ತು, ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ, 18% ಸ್ಲ್ಯಾಬಿಗೆ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಸಿಮೆಂಟ್ ರೇಟು ಕೂಡ ತುಂಬನೇ ಡೌನ್ ಆಗುವಂಥ ಎಲ್ಲ ಡೌನ್ ಆಗುತ್ತೆ ಆಫ್ಟರ್ ಸೆಪ್ಟೆಂಬರ್ 22 ಅಂದರೆ. ಯಾಕಂದರೆ ಮೊದಲಿಗೆ ಸಿಮೆಂಟ್ ಮೇಲೆ GST ಇತ್ತು, 18% ಇತ್ತು, ಇವಾಗ ಅದನ್ನು 5%ಗೆ ಮಾಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ದಿನನಿತ್ಯದಲ್ಲಿ ನಾವು ಬಳಕೆ ಮಾಡುವಂಥ ಎಷ್ಟೋ ಐಟಮ್ಗಳು 0% ಇದೆ. ಅದನ್ನು ಆದಮೇಲೆ ರೈತರು ಏನು ಟ್ರ್ಯಾಕ್ಟರ್ಗಳನ್ನು ತಗೊಂಡ್ರೆ ಮೊದಲಿಗೆ ಅದು 18%ಅಲ್ಲಿತ್ತು, ಈಗ ಅದನ್ನು 5%ಗೆ ರಿಡ್ಯೂಸ್ ಮಾಡಿದ್ದಾರೆ. ಆದರೆ ಟ್ರ್ಯಾಕ್ಟರ್ನ ಸೈಜು CC ಎಷ್ಟಿರಬೇಕು, ಲೆಸ್ ದೆನ್ 1800 cc ಇದ್ದರೆ ಮಾತ್ರ 5% ಸ್ಲ್ಯಾಬಲ್ಲಿ ಬೀಳುವಂಥದ್ದು. ಆಮೇಲೆ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರುವಂಥ ಯಾವುದೇ ಮೆಡಿಸಿನ್ಸ್ ಆಗಿರ್ಬೋದು, ಆಮೇಲೆ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಅವೆಲ್ಲ ಮೊದಲಿಗೆ 18% ಸ್ಲ್ಯಾಬಲ್ಲಿತ್ತು, ಈಗ ಅದು 5% ಸ್ಲ್ಯಾಬಿಗೆ ರಿಡ್ಯೂಸ್ ಆಗುತ್ತೆ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಸ್ಕೂಲಿಗೆ ಹೋಗ್ತಾ ಇರೋಂಥ ಮಕ್ಕಳಾಗಿರ್ಬೋದು, ಕಾಲೇಜು, ಅವೆಲ್ಲ ಸ್ಟೇಷನರಿ ಮೇಲೂ ಕೂಡ ಮೊದಲಿಗೆ GST ಇತ್ತು. ಆ GSTನ 0 ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ ಇವತ್ತು. ಆಮೇಲೆ ಇದಿಷ್ಟು ಮಾಹಿತಿ ನನಗೆ ಈ GST ಸ್ಲ್ಯಾಬಲ್ಲಿ ಎಷ್ಟೆಲ್ಲ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಎಷ್ಟು ಯಾವ ಸ್ಟೇಟ್ ಗೌರ್ಮೆಂಟ್ ಅವರು ಇದು ನಷ್ಟ, ನಮಗೆಲ್ಲ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನಷ್ಟ ಅಂತ ಹೇಳೋದಕ್ಕೆ ವ್ಯವಹಾರ ಅಲ್ಲ ಅಂತಾನು ಕೂಡ ಒಂದು ಸ್ಟೇಟ್ಮೆಂಟನ್ನು ನಿರ್ಮಲಾ ಸೀತಾರಾಮನ್ ಅವರು ಪಾಸ್ ಮಾಡಿದ್ದಾರೆ. ಸ್ನೇಹಿತರೆ, ಪೂರ್ತಿ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಯಾವೆಲ್ಲ ಐಟಮ್ಗಳು GST ಕಡಿಮೆ ಆಗಿದೆ, ಎಷ್ಟೆಲ್ಲ ಲಾಭ ಆಗುತ್ತೆ, ಯಾವ ಕಾರ್ ತಗೊಂಡ್ರೆ ಎಷ್ಟು ರೇಟ್ ಕಡಿಮೆ ಆಗುತ್ತೆ, ಎಲ್ಲವನ್ನು ಕೂಡ ಮುಂದಿನ ವಿಡಿಯೋಲಿ ಮಾಡ್ತೀನಿ ಅಂತ ಹೇಳ್ತಾ, GST ಸ್ಲ್ಯಾಬ್ನ ಬಗ್ಗೆ ನನಗೆ ಗೊತ್ತಿರೋಂಥ ಮಾಹಿತಿ ನಿಮ್ಮ ಮುಂದೆ ಹೇಳಿದ್ದೀನಿ. ನಿಮಗೇನಾದರೂ ಕ್ವಶನ್ಸ್ನ ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು.